ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಈಗ ಏನಾಗ್ತಾ ಇದೆ ಅಲ್ಲಿ, ಯಾವ ರೀತಿ ಅಂತಿಮ ದರ್ಶನ ಆಗ್ತಾ ಇರುವಂಥದ್ದು, ಗಣ್ಯರು ಯಾರೆಲ್ಲ ಬರ್ತಾ ಇದ್ದಾರೆ, ಹೆಚ್ಚಿನ ಅಪ್ಡೇಟ್ಸ್ ಏನು ಸಿಗ್ತಾ ಇದೆ? ಪೃಥ್ವಿ, ಬೆಳಗ್ಗೆಯಿಂದನೂ ಕೂಡ ಅಂತಿಮ ದರ್ಶನಕ್ಕೆ ಮಲ್ಲಿಕಾರ್ಜುನ್ ಅವರ ಶಾಮನೂರು ಮಲ್ಲಿಕಾರ್ಜುನ್ ಅವರ ಮನೆ ಮುಂಭಾಗದ ಆವರಣದಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಇದೀಗ ಕುಟುಂಬದ ಸದಸ್ಯರು ಮತ್ತು ವಿವಿಐಪಿಗಳು ಒಳಭಾಗದಲ್ಲಿ ಪೂಜಾ ಕಾರ್ಯಕ್ರಮಗಳಿದ್ದಾವೆ. ಆ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದೆ. ಅದಕ್ಕೆ ಯಾರಿಗೂ ಕೂಡ ಹೊರಗಡೆಯವರಿಗೆ ಅವಕಾಶ ಇಲ್ಲ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರೆಲ್ಲರೂ ಕೂಡ, ಯಾಕಂದ್ರೆ ಮಧ್ಯದಲ್ಲೇ ಸಾಕಷ್ಟು ಜನ ಇನ್ನೂ ಅಂತಿಮ ದರ್ಶನ ಪಡಿಬೇಕಾಗಿತ್ತು. ಆ ಮಧ್ಯದಲ್ಲೇ ಆ ಪೂಜಾ ಕಾರ್ಯ ಮಾಡಬೇಕು ಅನ್ನೋ ಕಾರಣಕ್ಕಾಗಿ, ಪಾದಪೂಜೆ ಕಾರ್ಯ ನಡಿಬೇಕು ಅನ್ನೋ ಕಾರಣಕ್ಕಾಗಿ ಮನೆಯ ಒಳಗಡೆನೆ ಪಾರ್ಥಿವ ಶರೀರನ ಕರೆದುಕೊಂಡು ಹೋಗಿ ಪಾದಪೂಜೆ ಮಾಡುವಂತ ಕಾರ್ಯನೂ ಕೂಡ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಬರಲಿದೆ, ಪಾರ್ಥಿವ ಶರೀರನ ಹೊರತರಲಿದ್ದಾರೆ. ಇಲ್ಲಿಂದ ಹೈಸ್ಕೂಲ್ ಮೈದಾನಕ್ಕೆ ಮೆರವಣಿಗೆ ಮೂಲಕ ಪಾರ್ಥಿವ ಶರೀರನ ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಕೊಂಡೊಯ್ಯಲಿದ್ದಾರೆ. ಈಗ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬರೋದು ಬರ್ತಾ ಇದೆ. ಇನ್ನು ಸಚಿವ ಪ್ರಿಯಾಂಕ ಖರ್ಗೆ ಅವರು ಕೂಡ 15 ನಿಮಿಷಗಳ ಹಿಂದೀಚೆಗೆ ಬಂದಿದ್ರು. ಅವರು ಅಂತಿಮ ದರ್ಶನವನ್ನು ಕೂಡ ಪಡೆಯುವಂತ ಕಾರ್ಯನೂ ಕೂಡ ಮಾಡಿದ್ರು. ಸೊ ಇದೀಗ ಮಾಧ್ಯಮಗಳಿಗೆ ಮಾತನಾಡುವಂತ ಕಾರ್ಯನೂ ಕೂಡ ಆಗತ್ತೆ. ಇದ್ರ ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ನೀವು ನೋಡ್ತಾ ಇರಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಜನರೆಲ್ಲರೂ ಕೂಡ ಬಹಳಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಅಂತಿಮ ದರ್ಶನ ಈಗಲೂ ಕೂಡ ಸಿಕ್ಕಿಲ್ಲ ಬಹಳ ಜನರಿಗೆ. ಅವರೆಲ್ಲರೂ ಕೂಡ ಈಗ ಮನೆಯತ್ತ ದಾಪುಗಾಲಿಡ್ತಾ ಇದ್ದಾರೆ. ಎಲ್ಲರನ್ನೂ ಕೂಡ ದಯಮಾಡಿ ನೀವು ಹೈಸ್ಕೂಲ್ ಗ್ರೌಂಡ್ ಅಲ್ಲಿ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಟ್ಟಿದೆ ಅಂತಿಮ ದರ್ಶನಕ್ಕಾಗಿ, ನೀವು ಅಲ್ಲಿಗೆ ಹೋಗಿ ಅಂತನೂ ಕೂಡ ಎಲ್ಲರೂ ಕೂಡ ಇಲ್ಲೇ ಅಂತಿಮ ದರ್ಶನ ಪಡೀಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ರಾಜಕೀಯ ಮುಖಂಡರು, ನಾಯಕರು ಮತ್ತು ಸ್ವಾಮೀಜಿ, ವಿವಿಧ ಮಠಗಳ ಸ್ವಾಮೀಜಿಗಳೆಲ್ಲರೂ ಕೂಡ ಆಗಮಿಸಿ ಅಂತಿಮ ದರ್ಶನವನ್ನು ಪಡೆಯುವಂತ ಕಾರಣ ಕೂಡ ಮಾಡಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲರೂ ಕೂಡ 3 ಗಂಟೆಗೆ ಆಗಮಿಸ್ತಾರೆ ಅಂತೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೈಸ್ಕೂಲ್ ಗ್ರೌಂಡ್ ನಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅವಕಾಶ ಏನ್ ಮಾಡಿಕೊಟ್ಟಿದಾರಲ್ಲ, ಅಲ್ಲಿ ದರ್ಶನ ಪಡೆಯಲಿದ್ದಾರೆ. ಆ ನಂತರ ಇನ್ನು ಮಿಲ್ ಏನಿದೆ, ಆ ಮಿಲ್ ಅಂದ್ರೆ ಅಂತ್ಯ ಸಂಸ್ಕಾರ ನಡೆಯುವಂತ ಜಾಗ ಏನಿದೆ, ಅಂದ್ರೆ 2007ರಲ್ಲಿ ಅವರ ಪತ್ನಿ ಶಾಮನೂರ್ ಅವರ ಪತ್ನಿ ಪಾರ್ವತಮ್ಮ ಅವ್ರನ್ನ ಎಲ್ಲಿ ಅಂತ್ಯಕ್ರಿಯೆ ಮಾಡಿದ್ರಲ್ಲ, ಅದರ ಪಕ್ಕದಲ್ಲೇ ಇಲ್ಲೂ ಕೂಡ ಈಗ ಶಾಮನೂರ್ ಅವರು ಅಂತ್ಯಕ್ರಿಯೆ ಮಾಡಲಿಕ್ಕೂ ಕೂಡ ಎಲ್ಲ ಸಕಲ ಸಿದ್ಧತೆಗಳೆಲ್ಲವನ್ನೂ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ಹಂತದ ಒಳಗಡೆ ಪೂಜಾ ವಿಧಿವಿಧಾನಗಳೆಲ್ಲವೂ ಕೂಡ ಆಗಿದ್ದಾವೆ. ಏನು ಪಾರ್ಥಿವ ಶರೀರನ ಹೊರತೆಗೆದುಕೊಂಡು ಮೆರವಣಿಗೆ ಮೂಲಕ ಅವರು ಏನು ಹೈಸ್ಕೂಲ್ನ ಮೈದಾನಕ್ಕೆ ತೆಗೆದುಕೊಂಡು ಹೋಗಲಿದ್ದಾರೆ. ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ರಾಜಕೀಯ ನಾಯಕರು, ಮುಖಂಡರು, ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳೆಲ್ಲರೂ ಕೂಡ ಬಂದು ಅಂತಿಮ ದರ್ಶನ ಪಡೆಯುವಂತ ಕಾರ್ಯನೂ ಕೂಡ ಮಾಡ್ತಾ ಇದ್ದಾರೆ. ಪೃಥ್ವಿ, ಸೊ ಓಕೆ ಶರಣು ಹಂಪಿ, ನೆಕ್ಸ್ಟ್ ಹೈಸ್ಕೂಲ್ ಗ್ರೌಂಡ್ಗೆ ಹೋಗೋಣ. ಅಲ್ಲಿ ಯಾವ ರೀತಿಯಾದಂಥ ಸಿದ್ಧತೆ ಮಾಡ್ಕೊಳ್ಳಲಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಹೈಸ್ಕೂಲ್ ಗ್ರೌಂಡ್ನಲ್ಲಿ ಹೇಗಿದೆ ವ್ಯವಸ್ಥೆ, ಅಲ್ಲಿ ಯಾರೆಲ್ಲ ಬರಲಿದ್ದಾರೆ, ಪೊಲೀಸರ ಭದ್ರತೆ ಹೇಗಿದೆ? ಪೃಥ್ವಿರಾಜ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮನೆಯಿಂದ ಏನು ವಿಧಿವಶರಾದಂತಹ ಶಾಮನೂರು ಶಿವಶಂಕರಪ್ಪನವರ ಪಾರ್ಥಿವ ಶರೀರ ಏನು ಮೆರವಣಿಗೆ ಮೂಲಕ ಹೈಸ್ಕೂಲ್ ಮೈದಾನಕ್ಕೆ ಬರುತ್ತೆ. ಸದ್ಯ ಈಗ ನಾನು ಹೈಸ್ಕೂಲ್ ಮೈದಾನದಲ್ಲಿ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ನಾವೀಗ ದೃಶ್ಯಗಳಲ್ಲಿ ನೋಡ್ಬೋದು. ಇನ್ನು ಜಿಲ್ಲಾಧಿಕಾರಿಗಳಾಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಎಸಿಗಳು ಎಲ್ಲರೂ ಕೂಡ ಜಿಲ್ಲಾಡಳಿತನೇ ಇಲ್ಲಿ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಈಗ ನೋಡ್ಬೋದು, ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಏನು ಅವರ ಅಭಿಮಾನಿಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಎಲ್ಲರೂ ಕೂಡ ಈಗ ಹೈಸ್ಕೂಲ್ ಮೈದಾನಕ್ಕೆ ಆಗಮಿಸಿದ್ದಾರೆ. ಏನು ಮನೆಯಿಂದ ಹೊರಟಂತಹ ಮೆರವಣಿಗೆ ರಥಯಾತ್ರೆ ಏನಿದೆ, ಸಾಯಿಬಾಬಾ ಟೆಂಪಲ್ಲು, ರಾಮೋಡ್ಕೋ ಸರ್ಕಲಿಂದ ನೇರವಾಗಿ ಎವಿಕೆ ಕಾಲೇಜ್ ರಸ್ತೆ ಮೂಲಕ ಏನು ಇಲ್ಲಿ ಹೈಸ್ಕೂಲ್ ಮೈದಾನಕ್ಕೆ ಆಗಮಿಸಿದೆ. ಇದಾದ ಬಳಿಕ ಎರಡನೇ ಹಂತದ್ದು ಏನು ದುಗ್ಗಮ್ಮನ ದೇವಸ್ಥಾನ, ಋಣ ಟಾಕೀಸ್ ಸರ್ಕಲ್ ಮುಖಾಂತರ ಕಾಯಿಪೇಟೆಗೆ ಹೋಗಿ ಅಲ್ಲಿಂದ ಕಲ್ಲೇಶ್ವರ ಮಿಲ್ಗೆ ಹೋಗಿ ಅಂತಿಮ ಸಂಸ್ಕಾರ, ಅಲ್ಲಿ ವಿಧಿವಿಧಾನಗಳ ಪ್ರಕಾರ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಅದಲ್ಲದೆ ಕೂಡ ಏನು ಇಲ್ಲಿ ಪಾರ್ಥಿವ ಶರೀರ ಇದ್ದಂಥ ಸಂದರ್ಭದಲ್ಲಿ ಏನು ಈಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಇಲ್ಲೇ ಬಂದು ಒಂದು ದರ್ಶನವನ್ನು ಪಡಿತಾರೆ ಅಂತೇಳಿ ಮಾಹಿತಿ ಲಭ್ಯವಾಗಿದೆ. ಸದ್ಯಕ್ಕೆ ಈಗ ಇನ್ನೂ ಕೂಡ ಜಿಲ್ಲಾಡಳಿತದಿಂದ ಈಗ ಪೊಲೀಸ್ ಕೂಡ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಅಂದರೆ 2500ಕ್ಕೂ ಅಧಿಕ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಯಾಕಂದರೆ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅಂತೇಳಿ, ಯಾಕಂದರೆ ಸಾಕಷ್ಟು ಜನಸಂಖ್ಯೆ ಆಗಮಿಸ್ತಾ ಇದೆ. ಈಗ ಇನ್ನೇನು ಒಂದು ಅರ್ಧ ಗಂಟೆ ಒಳಗಡೆ ಇಲ್ಲಿ ಪಾರ್ಥಿವ ಶರೀರ ಕೂಡ ಬರುತ್ತೆ. ಹಾಗಾಗಿ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಜಿಲ್ಲಾಡಳಿತದಿಂದ ಏನು ಇಲ್ಲಿ ಹೈಸ್ಕೂಲ್ ಮೈದಾನದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸಂಜಯ್, ಇಲ್ಲಿ ಹೈಸ್ಕೂಲಿಗೆ ಬರುವಂತ ಸಂದರ್ಭದಲ್ಲೂ ಮೆರವಣಿಗೆಯನ್ನು ಮಾಡ್ಕೊಂಡು ಬರಲಾಗುತ್ತಾ, ಅಥವಾ ಹೈಸ್ಕೂಲಿಗೆ ಬಂದ ಬಳಿಕ ಮೆರವಣಿಗೆ ಮುಖಾಂತರ
ಅವರ ಅಂತ್ಯಕ್ರಿಯೆ ನಡೆಯುವಂಥ ಸ್ಥಳಕ್ಕೆ ಕೊಂಡೊಯ್ಯಲಾಗುತ್ತಾ? ಪೃಥ್ವಿರಾಜ್, ಏನು ಮನೆಯಿಂದನೇ ಕೂಡ ಮೆರವಣಿಗೆ ಆರಂಭವಾಗುತ್ತೆ. ಈಗಾಗಲೇ ಅಂತಿಮ ಯಾತ್ರೆಯ ವಾಹನ ಕೂಡ ಸಿದ್ಧವಾಗಿದೆ ಮನೆ ಬಳಿ. ಏನು ಮನೆಯಿಂದ ನೇರವಾಗಿ ಸಾಯಿಬಾಬಾ ಟೆಂಪಲ್ ರಸ್ತೆಗೆ ಬರುತ್ತೆ. ಅಲ್ಲಿಂದ ಏನು ರಾಮಡ್ಕೋ ಸರ್ಕಲ್ ಮುಖಾಂತರ ಎವಿಕೆ ಕಾಲೇಜ್ ರಸ್ತೆ ಬಂದು ಅಲ್ಲಿಂದ ನೇರವಾಗಿ ಹೈಸ್ಕೂಲ್ ಮೈದಾನಕ್ಕೆ ಬಂದು ತಲುಪಲಿದೆ ಪೃಥ್ವಿರಾಜ್. ಸರ್, ಮತ್ತು ಒಂದ್ ಕಡೆ ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಲ್ಲ, ಸಿದ್ದರಾಮಯ್ಯನವರು ಸೇರಿದಂತೆ ಉಪಮುಖ್ಯಮಂತ್ರಿಗಳು ಹಾಗೆ ಯಡಿಯೂರಪ್ಪನವರು ಎಲ್ಲರೂ ಕೂಡ ಬರಲಿದ್ದಾರೆ. ಅವರ ಅಂತ್ಯಕ್ರಿಯೆ ಸ್ಥಳದಲ್ಲಿ ಬಂದು ಅಂತಿಮ ದರ್ಶನವನ್ನ ಪಡ್ಕೊಳ್ತಾರ? ಹೈಸ್ಕೂಲ್ ಮೈದಾನಕ್ಕೆ ಬಂದಂತ ಸಂದರ್ಭದಲ್ಲೇ ದರ್ಶನವನ್ನ ಪಡೆಯುವಂತ ಸಾಧ್ಯತೆ ಇದೆಯಾ, ಹೇಗೆ? ಈಗ ಏನು ಪೊಲೀಸರು ಈಗಾಗಲೇ ಎಲ್ಲ ಹೈಸ್ಕೂಲ್ ಮೈದಾನದಲ್ಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದು. ಯಾಕಂದರೆ ಪ್ರಮುಖ ಗಣ್ಯರೆಲ್ಲರೂ ಕೂಡ ಇಲ್ಲೇ ಹೈಸ್ಕೂಲ್ ಮೈದಾನಕ್ಕೆ ಬರ್ತಾರೆ ಅಂತೇಳಿ ಮಾಹಿತಿ ಸಿಕ್ಕಿರೋದ್ರಿಂದ ಈಗ ಪೊಲೀಸರು ಕೂಡ ಏನು VIP ಗಳು ಬರೋದ್ರಿಂದ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಅದಲ್ಲೇ ಕೂಡ CM ಸಿದ್ದರಾಮಯ್ಯನವರು ನೇರವಾಗಿ ಇಲ್ಲೇ ಬಂದು ದರ್ಶನವನ್ನು ಪಡೀತಾರೆ ಅಂತೇಳಿ ಈಗಾಗಲೇ ಮಾಹಿತಿ ಸಿಕ್ಕಿರುವಂಥದ್ದು ಪೃಥ್ವಿರಾಜ್. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಏನು ಪಾರ್ಥಿವ ಶರೀರ ಏನು ಹೈಸ್ಕೂಲ್ ಮೈದಾನಕ್ಕೆ ಬಂದು ತಲುಪಲಿದೆ ಪೃಥ್ವಿರಾಜ್. ಜನ ಯಾವ ರೀತಿಯಾಗಿ ಬರ್ತಾ ಇದ್ದಾರೆ ಹೈಸ್ಕೂಲ್ ಮೈದಾನಕ್ಕೆ ತೆಗೆದುಕೊಂಡು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆಯಲ್ಲ, ಸೊ ಅಲ್ಲೇನೆ ಈಗ ಆಲ್ರೆಡಿ ಜನ ಎಲ್ಲ ಸೇರ್ಕೊಂಡಿದ್ದಾರಾ, ಸಾಲಾಗಿ ನಿಂತಿದ್ದಾರಾ? ಎಸ್ ಪೃಥ್ವಿರಾಜ್, ಈಗ ನಾವು ದೃಶ್ಯಗಳಲ್ಲಿ ನೋಡ್ಬೋದು, ಸಾಲಾಗಿ ಈಗಾಗಲೇ ಸಾಕಷ್ಟು ಜನ ಎಲ್ಲ ಅಭಿಮಾನಿಗಳಿರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರು ಇರ್ಬೋದು, ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಯಾಕಂದರೆ ಬೆಳಗ್ಗಿಂದನೂ ಕೂಡ, ಯಾಕಂದರೆ ಸುತ್ತಮುತ್ತ ಹಳ್ಳಿಗಳಿಂದ ಇರ್ಬೋದು, ಬೇರೆ ಬೇರೆ ತಾಲೂಕುಗಳಿಂದ ಇರ್ಬೋದು ಬಂದಂಥ ಎಲ್ಲರೂ ಕೂಡ, ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು ಅಥವಾ ವೃದ್ಧರು ಇರ್ಬೋದು, ಎಲ್ಲರೂ ಕೂಡ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ. ಇನ್ನೇನು ಶಾಮನೂರು ಶಿವಶಂಕರಪ್ಪನವರ ಪಾರ್ಥಿವ ಶರೀರ ಬರೋದಕ್ಕಾಗಿ ಕಾಯ್ತಾ ಇದ್ದಾರೆ. ಈಗ ಸದ್ಯ ಇನ್ನೇನು ಮನೆಯಿಂದ ಪೂಜೆ ಆಗಿ ಅಲ್ಲಿಂದ ಹೊರಡೋದಷ್ಟೇ ಬಾಕಿ ಇದೆ. ಅಲ್ಲಿ ಪೂಜೆ ಬಳಿಕ ನೇರವಾಗಿ ಮೆರವಣಿಗೆ ಮುಖಾಂತರ ಹೈಸ್ಕೂಲ್ ಮೈದಾನಕ್ಕೆ ಬರುತ್ತೆ. ಹಾಗಾಗಿ ಈಗ ಅವರ ಅಭಿಮಾನಿಗಳಿರ್ಬೋದು, ಕಾರ್ಯಕರ್ತರಿರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದರೆ ಶಾಮನೂರು ಶಿವಶಂಕರಪ್ಪನವರ ದರ್ಶನಕ್ಕಾಗಿ ಕಾದು ನಿಂತಿರೋದು ನಾವು ದೃಶ್ಯಗಳಲ್ಲಿ ನೋಡ್ಬೋದು ಪೃಥ್ವಿರಾಜ್. ಓಕೆ, ಧನ್ಯವಾದ ಸಂಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನ ಪಡೆಯುವಂಥ ನಿಟ್ಟಿನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನಸಾಗರವೇ ಸೇರ್ತಾ ಇರುವಂಥದ್ದು. ಸಮಾಜಕ್ಕೆ, ಸಮುದಾಯಕ್ಕೆ, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಧಾರ್ಮಿಕ ಕ್ಷೇತ್ರಕ್ಕೆ ಎರಡ ಎಲ್ಲ ಕ್ಷೇತ್ರದಲ್ಲೂ ಕೂಡ ತನ್ನದೇ ಆದಂಥ ಛಾಪನ್ನು ಮೂಡಿಸಿರುವಂಥವರು ಶಾಮನೂರು ಶಿವಶಂಕರಪ್ಪ ಅವರು ಇಲ್ಲ ಅನ್ನುವಂಥದ್ದು ಬಹುಮುಖ್ಯವಾಗಿ ಒಂದು ಸಮುದಾಯಕ್ಕೆ, ಮತ್ತೊಂದು ದಾವಣಗೆರೆ ಮತ್ತು ಚಿತ್ರದುರ್ಗ ಭಾಗಕ್ಕೆ ಅತಿ ದೊಡ್ಡ ನಷ್ಟ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ.